ನಮಸ್ಕಾರ ಫ್ರೆಂಡ್ಸ್, ಆಶೂಸ್ ಫುಡ್ ಕೋರ್ಟ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಕಾಯಿ ಕಡುಬು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಬೇಗ ಮಾಡ್ಬಿಡ್ಬೋದು. ಇಲ್ಲಿ ಒಂದು ದಪ್ಪ ಚೆನ್ನಾಗಿ ಬಲ್ತಿರೋಂಥ ಕಾಯಿ ತಗೊಂಡಿದ್ದೀನಿ, ದಳ ಇರೋವಂಥದ್ದು. ಒಂದೇ ಒಂದು ಬೆಲ್ಲ ನೋಡಿ, ಈ ತರ ಬೆಲ್ಲ ತಗೊಳ್ಳಿ. ಇದು ಹಳ್ಳ ಇರಲ್ಲ, ಸಾಲಿಡ್ ಆಗಿರುತ್ತೆ, ಮತ್ತೆ ಸಾಫ್ಟ್ ಆಗಿರುತ್ತೆ. ಇದು ಕಲ್ಲೇನೂ ಇರೋದಿಲ್ಲ ನೋಡಿ. ಮಳೆ ಬಂದು ನಮ್ಮ ಮನೇಲಿರೋ ಬಾಳೆ ಗಿಡ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದರಿಂದ ಈ ಕಡುಬು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಇಲ್ಲಿ ನೋಡಿ, ಚೆನ್ನಾಗಿರೋದು 2 ಎಲೆ ತಗೊಂಡಿದ್ದೀನಿ. 2 ಎಲೆನೂ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮಳೆನಲ್ಲೇ ಚೆನ್ನಾಗಿ ಅದು ಕ್ಲೀನಾಗಿ ಇತ್ತು. ಆದ್ರೂ ನೋಡಿ, ಎಲೆನ ಈ ಥರ ಈ ಸೈಜ್ಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ಒಂಚೂರು ಸುಟ್ಟಿಟ್ಕೊಂಡ್ರೆ ಮಡ್ಚುವಾಗ ಸೀಳಲ್ಲ ನೋಡಿ, ಹರಿಯಲ್ಲ. ಈಗ ಬೆಲ್ಲ ತಗೊಂಡಿದ್ದೀನಿ, ಬೆಲ್ಲ ಹೆರೆದಿಟ್ಕೊಂಡಿದ್ದೀನಿ, ಕಾಯಿ ತುರಿದಿಟ್ಕೊಂಡಿದ್ದೀನಿ. ಬನ್ನಿ, ಒಂದು ದಪ್ಪ ತಳದ ಪಾತ್ರೆ ಇಡೋಣ. ಪಾತ್ರೆ ಅಥವಾ ಬಾಣಲೆ ಅಥವಾ ಪ್ಯಾನ್ ಯಾವ್ದು ಬೇಕಾದ್ರೂ ಇಡಿ. ಬೆಲ್ಲ ಹಾಕೋಣ, ಕಾಯಿ ತುರಿನೂ ಹಾಕೋಣ. ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಹೊತ್ತು ಹುರಿಯೋದೇನು ಬೇಕಾಗಿಲ್ಲ. ಇದು ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಹೂರ್ಣ ರೆಡಿ ಆಗಿದೆ. ಸ್ವಲ್ಪ ಏಲಕ್ಕಿ ಕುಟ್ಬಿಟ್ಟು ಹಾಕೋಣ. ಇಲ್ಲಿ ನಾನು ಸಿಂಪಲ್ ಆಗಿರೋ ಕಾಯಿ ಕಡುಬು ಮಾಡ್ತಾ ಇರೋದ್ರಿಂದ ಇದಕ್ಕೆ ಡ್ರೈ ಫ್ರೂಟ್ಸ್ ಏನೂ ಹಾಕಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಬೋದು ನೋಡಿ. 1 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೇಸಿನ್ಗೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ನೋಡಿ. ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನ ಮರಳಿಸಿಟ್ಕೊಂಡಿರೋಣ. ಕುದಿಯೋ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನ ಚೆನ್ನಾಗಿ ಒಳ್ಳೆ ಬೆಣ್ಣೆ ತರ ಕಲಿಸ್ಕೊಳ್ಳೋಣ. ಜೋಪಾನ ಬಿಸಿ ಇರೋದ್ರಿಂದ ಸೌಟಲ್ಲಿ ಕಲಿಸ್ತಾ ಇದ್ದೀನಿ, ಆಮೇಲೆ ಕೈಯಲ್ಲಿ ಕಲಿಸೋದು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ಮಾಡಿ ನೋಡಿ. ಕೆಲವರು ಏನು ಮಾಡ್ತಾರೆ, ಹಿಟ್ಟು ಉಕ್ಕರಿಸ್ಕೊಂಡು ಅಂದರೆ ಹಿಟ್ಟು ಬೇಯಿಸ್ಕೊಂಡು ಅದೇ ನೀರು ಕಾಯಿಸಿ ಹಿಟ್ಟು ಅದಕ್ಕೆ ಹಾಕಿ ತೊಳಸಿ ಮತ್ತೆ ಇನ್ನೊಂದ್ಸಲ ಸ್ಟೀಮ್ ಮಾಡ್ಕೊಂಡು ಮಾಡ್ತಾರೆ. ನಾನಿಲ್ಲಿ ಇದು ಬೇಗ ಆಗೋ ಮೆಥಡ್ ತೋರಿಸ್ತಾ ಇದ್ದೀನಿ ನೋಡಿ. ಬಾಳೆ ಎಲೆ ಹೀಗೆಲ್ಲ ಸುಟ್ಟಿಟ್ಕೊಳ್ಳೋದನ್ನ ಮತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಬಾಳೆ ಎಲೆನ ಹೀಗೆ ಹಿಂಭಾಗದಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಡೋಣ ನೋಡಿ. ಎಣ್ಣೆ ಸವರ್ಬಿಟ್ಟು ನಾವು ಕಲಸಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಒಂದೊಂದೇ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಒಂಚೂರು ದೊಡ್ಡದಾಗಿ ತಗೊಂಡು ಬಾಳೆ ಎಲೆ ಎಷ್ಟು ಹಿಡಿಯುತ್ತೋ ಅಷ್ಟು ಅಗಲನೂ ತಟ್ಬೋದು. ಇಲ್ಲಾಂದ್ರೆ ಒಂಚೂರು ಒಳಕ್ಕೆ ತಟ್ಕೊಳ್ಳಿ ನೋಡಿ. ಒಂಚೂರು ಕೈ ಜಿಡ್ ಮಾಡ್ಕೊಂಡ್ಬಿಟ್ರೆ ಕೈಗೆ ಒಂಚೂರು ಅಂಟಲ್ಲ. ಹಿಟ್ಟು ಒಳ್ಳೆ ಬೆಣ್ಣೆ ತರ ಇರುತ್ತೆ. ಅಕಸ್ಮಾತ್ ಹಾಳೆ ಏನಾದ್ರು ಒಂಚೂರು ದಪ್ಪ ಆದ್ರೂ ಏನು ತೊಂದರೆ ಇಲ್ಲ ನೋಡಿ. ಆರಾಮಾಗಿ ತಟ್ಕೊಳ್ಳಿ. ಹೀಗೆ ಹೂರ್ಣ ಇಡಿ, ಮಡಚಿ ನೋಡಿ. ಹೀಗೆ ಹೂರ್ಣ ಇಡೋಣ. ಎಲ್ಲಾನು ಒಂದ್ಸಲ ಸರಿ ಮಾಡ್ಕೊಳ್ಳೋಣ. ಹೂರ್ಣ ಅಂಚಿಗೆ ಬರೋದು ಬೇಡ, ಮಧ್ಯದಲ್ಲಿ ಇರಲಿ ನೋಡಿ. ಬಾಳೆ ಎಲೆನ ನೀಟಾಗಿ ಹರಿಯಲ್ಲ ಸುಟ್ಟಿರೋದ್ರಿಂದ ನೋಡಿ. ಹೀಗೆ ನೀಟಾಗಿ ಮಡಚಿ ನಾವು ಎಷ್ಟು ಹೂರ್ಣ ಇಟ್ಕೊಂಡಿದ್ವೋ, ಎಷ್ಟು ಕನಕ ಇಟ್ಕೊಂಡಿದ್ವೋ ಅದಕ್ಕೆ ಎಷ್ಟಾಗುತ್ತೋ ಆ ಥರ ಈ ಥರ ಎಲ್ಲ ರೆಡಿ ಮಾಡಿ ಒಂದು ತಟ್ಟೆ ಮೇಲೆ ಜೋಡಿಸಿಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಇನ್ನೂ ಒಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಇದೊಂದು ಸ್ವಲ್ಪ ದಪ್ಪಕ್ಕೆ ಮಾಡಿದ್ದೀನಿ. ಇದು ಒಂಚೂರು ಜಿಡ್ಡು ಕಡಿಮೆ ಸವರಿದ್ದೀನಿ, ತೋರಿಸ್ತೀನಿ. ಅಕಸ್ಮಾತ್ ಅಂಟ್ಕೊಂಡ್ರು ಏನಾಗಲ್ಲ, ಬಿಡುತ್ತೆ ಅನ್ನೋಕ್ಕೋಸ್ಕರ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೂ ಆಗ್ಬೋದು ಅಂತ ನೋಡಿ. ಇದರಲ್ಲೂ ಹೂರಣ ಇಟ್ಬಿಡೋಣ. ಇದು ಹಾಳೆನ ಸ್ವಲ್ಪ ಎಲೆ ಭಾಗದಲ್ಲಿ ಒತ್ಕೊಂಡಿದ್ದೀನಿ, ತಟ್ಕೊಂಡಿದ್ದೀನಿ ನೋಡಿ. ಹೀಗೆ ಇದನ್ನು ಮಡ್ಚೋಣ. ಒಂದ್ಸಲ ತೆಗೆದು ನೋಡೋದು ತೋರಿಸ್ತೀನಿ. ಅಕಸ್ಮಾತ್ ಅಂಟ್ಕೊಂಡಿದ್ರೆ ಹೇಗೆ ಬಿಡಿಸ್ಕೋಬೇಕು ಅನ್ನೋದನ್ನ ನೋಡಿ. ಇಲ್ಲ ಬೆಂದ ಮೇಲೆ ತಾನಾಗೆ ಬಿಡುತ್ತೆ ಆ್ಯಕ್ಚುಲಿ. ಇದು ಒಂದ್ಸಲ ಚೆಕ್ ಮಾಡೋಣ ನೋಡಿ. ಹೀಗೆ ನೋಡಿ, ಇಲ್ಲ ಅಂಟ್ಕೊಂಡಿದೆ. ಅದನ್ನ ನೀಟಾಗಿ ಹಿಂಗೆ ಅಂಚಿನ ಬಿಡಿಸ್ಕೊಂಡ್ರೆ ಬಿಟ್ಟೋಗುತ್ತೆ ನೋಡಿ. ಸರಿಗೆ ಆಗಿದೆ ನೋಡಿ. ಈ ಥರ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಬೋಣ ಫ್ರೆಂಡ್ಸ್. ಇದು ತುಂಬ ಬೇಗ ಆಗುತ್ತೆ. ಒಂದು ಅರ್ಧ ಗಂಟೆ ಇದ್ರೆ ಸಾಕು. ಏನಿಲ್ಲ, ಕಾಯಿ ತುರ್ಕೊಳ್ಳೋದು, ಬೆಲ್ಲ ಹೆಚ್ಕೊಳ್ಳೋದು, ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋದು, ಒಂಚೂರು ಹುರಿದು ಬಿಡೋದು ಅಷ್ಟೇ. ಜಾಸ್ತಿ ಏನು ಕೆಲಸ ಏನಿಲ್ಲ, ಸ್ಟೀಮ್ ಮಾಡೋದಷ್ಟೇ. ಆಮೇಲೆ ನೋಡಿ, ಹೀಗೆ ಎಲ್ಲ ಬಾಳೆ ಎಲೆಯಲ್ಲಿ ಎಲ್ಲ ಮಾಡಿಟ್ಕೊಂಡಿರೋದನ್ನ ಜೋಡಿಸ್ಕೊಳ್ಳೋಣ. ನೀವು ಬೇಕಾದ್ರೆ ಒಂದು ದೊಡ್ಡ ಪರಾತ ಥರನೋ ಆ ಥರದ್ದು ಏನಾದ್ರು ಇಟ್ಕೊಂಡು ಒಂದೇ ತಟ್ಟೆಯಲ್ಲಿ ಒಂದು 8-10 ಬೇಯಿಸ್ಬಿಡ್ಬೋದು. ನಾನಿಲ್ಲಿ ಕಡಿಮೆನೇ ಮಾಡಿರೋದ್ರಿಂದ ಒಂದು 7-8 ಮಾಡಿದ್ದು, ಜಾಸ್ತಿ ಮಾಡಿಲ್ಲ ನೋಡಿ. ಹೀಗೆ ಎಲ್ಲ ಜೋಡಿಸ್ಕೊಳ್ಳೋಣ. ಇದೇ ಹಿಟ್ಟಲ್ಲಿ ಮೋದಕನೂ ಮಾಡ್ಬೋದು. ಇದೇ ಹೂರಣಕ್ಕೆ ಒಂಚೂರು ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ನೋಡಿ, ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಮೋದಕನೂ ಹೇಗೆ ರೋಲ್ ಮಾಡೋದು ಅಂತ ಅಂಗೈ ಮೇಲೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಬಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನ ಒಂಚೂರು ಫ್ಲಾಟ್ ಮಾಡಿಕೊಂಡು ನೋಡಿ, ಹೀಗೆ ಅಗಲ ಮಾಡ್ಕೊಳ್ಳೋಣ ಅಂಗೈ ಮೇಲೆ. ಇದ್ರ ಮಧ್ಯ ಹೂರಣ ಇಟ್ಬಿಟ್ಟು ಮೋದಕದ ಥರ ಮಡ್ಚೋಣ. ಆವಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮೋದಕದ ಥರ ಮಾಡಿದ್ರು ನೋಡಿ. ಹೂರಣ ಇಟ್ಟಿದ್ದೀನಿ. ಮೋದಕನೇ ಮಾಡ್ತೀನಿ ಅಂತಂದ್ರೆ ಚೆನ್ನಾಗಿ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಇನ್ನೂ ಘಮ ಅಂತ ಪಚ್ಕರ್ಪೂರ ಎಲ್ಲ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಹೀಗೆ ಮೋದಕದ ಥರ ಮಡಚಿಬಿಟ್ಟು ಅಂದರೆ ರೋಲ್ ಮಾಡಿಬಿಟ್ಟು ಹೀಗೆ ಒಂದು ಫೋರ್ಕ್ ತೊಗೊಂಡು ಹೀಗೆ ಗೆರೆ ಮಾಡಿಕೊಂಡ್ರೆ ಪರ್ಫೆಕ್ಟ್ ಮೋದಕ ಥರನೇ ಕಾಣಿಸುತ್ತೆ ನೋಡಿ. ಇವಾಗ ಇದು ಒಂದು 10 ನಿಮಿಷ ಬೇಯಿಸಿದ್ದೀನಿ.
ಕಡುಬನ್ನ ನೋಡಿ ಫಸ್ಟ್ ಕ್ಲಾಸಾಗಿ ಕ್ಯಾಮ್ರಾಗೆ ಹಬೆ ಬಂದಿದ್ರಿಂದ ಆ ಥರ ಡಲ್ ಕಾಣಿಸ್ತು ನೋಡಿ. ಈಗ ನೆಕ್ಸ್ಟ್ ಒಬ್ಬೆನಲ್ಲಿ ಮೋದಕನೂ ಜೋಡಿಸ್ಬಿಡ್ತಾ ಇದ್ದೀನಿ. ಎಲೆ ಮೇಲೆ ಇಡ್ತಾ ಇರೋದ್ರಿಂದ ಅದೇನು ಅಂಟ್ಕೊಳ್ಳಲ್ಲ, ಯಾವುದು ಒಂದಕ್ಕೊಂದು ಮೆತ್ಕೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಯಿ ಕಡುಬು ಒಂಚೂರು ಅಂಟ್ಕೊಳ್ದೆ ಮಾಡಿದೆ. ಒಳ್ಳೆ ಬಣ್ಣ, ಒಳ್ಳೆ ರುಚಿನೂ ಇರುತ್ತೆ. ಅಕಸ್ಮಾತ್ ಹಾಳೆ ಒಂಚೂರು ದಪ್ಪ ಆದರೂ ಹೇಳಿದ್ನಲ್ಲ, ರುಚಿ ಏನು ಚೇಂಜ್ ಏನಾಗಲ್ಲ. ನೋಡಿ ಏನು ಸೂಪರ್ ಆಗಿರೋ ಕಾಯಿ ಕಡುಬು ಬೇಗನೆ ರೆಡಿನೇ ಆಗೋಯ್ತು. ಇದು ಸಾಮಾನ್ಯ ನಾಗರ ಪಂಚಮಿಲಿ ಜಾಸ್ತಿ ಮಾಡೋದು. ಇದನ್ನ ನಾವು ಕಾಯಿ ಕಡುಬು ಅಂತೀವಿ. ಕೇರಳ ಕಡೆ ಎಲ್ಲ ಹೋದ್ರೆ ಇಲಾಡ ಅಂತಾರೆ. ಇಲ್ಲ ಅಂದ್ರೆ ಎಲೆ, ಬಾಳೆ ಎಲೆ, ಮುತ್ತುಕದ ಎಲೆ, ಅರಿಶಿನದ ಎಲೆ, ಆಮೇಲೆ ಅರಳಿ ಎಲೆಯಿಂದನೂ ಪುಟ್ಟದಾಗಿ ಮಾಡ್ತಾರೆ. ಮಾವಿನ ಎಲೆಲ್ಲೂ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.